ಬಾಡಿನ ಅವ್ರು ನೋಡೋದೇ ಇನ್ನ ಡಿಫ್ರೆಂಟ್ ಆಸ್ಪೆಕ್ಟ್. 114 ಚಕ್ರಗಳಿರುತ್ತೆ, ಅದರಲ್ಲಿ 7 ಮೇನ್ ಚಕ್ರಗಳು, 72,000 ನಾಡಿ ಇದೆ, ಅದರಲ್ಲಿ 14 ಮುಖ್ಯವಾದ್ದು, ಅದರಲ್ಲಿ 3 ಅತಿ ಪ್ರಮುಖವಾದ್ದು, ಇಡ, ಪಿಂಗಾಳ, ಸುಷುಮ್ನ. ಮರ್ಮಗಳನ್ನ ಚಕ್ರಗಳ ಮುಖಾಂತರ ವಿಭಜನೆ ಮಾಡ್ತಾರೆ. ಒಂದೊಂದು ಬಾಗ್ಲಿಗೆ ಹೆಂಗೆ ಸಪ್ರೇಟ್ ಆಗಿ ಅದ್ರದ್ದೇ ಕೀ ಇರುತ್ತೆ, ಒಂದೊಂದು ಮರ್ಮಗಳಿಗೆ ಹೊಡೆಯೋಕೆ ಅದ್ರದ್ದೇ ಆದ ಕೈ ಮುದ್ರೆ ಇರುತ್ತೆ. ಯಾವುದೋ ಒಂದು ಪಾಯಿಂಟ್ಗೆ ಹೊಡೆದಾಗ ಅವನ ಬಾಯಿ ಓಪನ್ ಆಗ್ಬಿಡುತ್ತೆ, ಕಣ್ಣು ಮೇಲೆ ಹೋಗ್ಬಿಡುತ್ತೆ. ಕಣ್ಣು ಮೇಲೆ ಹೋಗ್ಬಿಟ್ಟಿದೆ ಅಂದರೆ ಇಷ್ಟು ಅಂಡರ್ಸ್ಟ್ಯಾಂಡ್ ದಟ್ ಆ ಮರ್ಮಕ್ಕೆ ನೀನು ಹೊಡೆದಿದ್ಯಾ, ಏಟಾಗಿದೆ ಅಂತ. ಸೊ ಅದಕ್ಕೆ ಒಂದು ರಿವೈವಲ್ ಮೆಥಡ್ ಅಂತ ಹೇಳ್ತಾರೆ. ಟೆಕ್ನಿಕಲ್ ರಿಪೋರ್ಟಲ್ಲಿ ಅಡಂಗಲ್ ಅಂತ ಹೇಳ್ತಾರೆ, ಒಂದು ರಿಟ್ರೀವಿಂಗ್ ಪ್ರೊಸೆಸ್ ಅದು. ನನ್ನ ಬಾಡಿನ ಈ ಥರ ಮಸಾಜ್ ಮಾಡಿದ್ರೆ, ಈಗ ಯಾರಿಗೋ ಇಲ್ಲಿ ಎದೆ ಗುಡು ಹೊಡೆದ್ಬಿಟ್ಟೆ ನಾನು, ಒಂದು ಸ್ಪೆಸಿಫಿಕ್ ಪಾಯಿಂಟಿಗೆ ಹೊಡೆದಾಗ ಅದು ಬ್ರೆತ್ ಲಾಕ್ ಆಗಿಬಿಡುತ್ತೆ. ಸೊ ಹೌ ಡು ಐ ರಿಟ್ರೀವ್, ಏಟು ಹೊಡೆದ್ಬಿಟ್ಟಿದ್ದೀನಿ, ಅವ್ನಿಗೆ ಬ್ರೆತ್ ಲಾಕ್ ಆಗ್ಬಿಟ್ಟು ನಾನು ಕೂಡಿಸ್ಬಿಟ್ಟು ಫಸ್ಟ್ ಇಲ್ಲಿ ಉಚ್ಚಿ ಮರ್ಮ ಅಂತ ಬರುತ್ತೆ, ಉಚ್ಚಿ ಮರ್ಮ ತಟ್ಟಬೇಕು, ನೆತ್ತಿ ತಟ್ತೀವಲ್ಲ, ನೆತ್ತಿ ಥರ ತಟ್ಬಿಟ್ಟು ನಾನು ಇದರ ಎಕ್ಸಾಕ್ಟ್ ಆಪೋಸಿಟ್ ಬೆನ್ನಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಪಾಯಿಂಟಿಗೆ ಇದರ ರಿಟ್ರೀವಿಂಗ್ ಪ್ರೊಸೆಸ್. ಈ ಥರ ಪ್ರತಿ ಪಾಯಿಂಟ್ಗೂ ಒಂದು ರಿವೈವಲ್ ಪ್ರೊಸೆಸ್ ಅಂತ ಇರುತ್ತೆ. ಆಮೇಲೆ ಒಂದು ಬ್ಯಾಚುಲರ್ ಡಿಗ್ರಿ ಲೆವೆಲ್ಗೆ ಎಲ್ಲರೂ ಹೇಳ್ಕೊಡ್ತಾರೆ. ದೆನ್ ಮಾಸ್ಟರ್ಸ್ ಏನ್ರಲ್ಲಿ ಮಾಡಬೇಕು ನಿನ್ನ ಇಷ್ಟ.